ಎಷ್ಟು ಪಾರ್ಟ್ ಅದ ಪ್ಲಂಬರ್ ಬ್ಲಾಕಲ್ಲಿ? 8. ಫಸ್ಟ್ನೇದು ಏನೈತಿ? ಎರಡನೇದ್ದು ಮೂರನೇದ್ದು ಬೇರಿಂಗ್ ಬಾಟಮ್ ಟಾಪು, ಬೇರಿಂಗ್ ಬಾಟಮ್ ಹಾಫ್. ಹೌದಾ? ನೆಕ್ಸ್ಟ್ ಮತ್ತೇನದ? ಒಂದು ಸ್ಕ್ವೇರ್ ಹೆಡ್ ಬೋಲ್ಟ್ ಐತಿ. ಹೌದಾ? ಒಂದು ಸಾದಾ ನಟ್ ಐತಿ, ಒಂದು ಲಾಕ್ ನೆಟ್ ಐತಿ. ಹೌದಾ? ಒಂದು ಶಾಫ್ಟ್ ಐತಿ. ಹೌದಾ? ಇವಾಗೆಲ್ಲ ಅಬ್ಸರ್ವ್ ಮಾಡಿರಿ. ಫಸ್ಟ್ ಪಾರ್ಟ್ ಏನಿದು? ಬಾಡಿ. ಇಲ್ಲಿ ಡೈಮೆನ್ಷನ್ಸ್ ಅಬ್ಸರ್ವ್ ಮಾಡಿದರೆ ಇದೇನಿದು? ಹೈಟ್ ಇದು. ಹೌದಾ? 14 mm ಹೈಟು, 55 mm ಹೈಟ್. ಹೌದಾ? ಇಲ್ಲೇನದ? ಕರ್ವೇಚರ್ ಅದ, ರೇಡಿಯಸ್ 6. ಇದೇನು ಪೋರ್ಷನ್ ಶೋ ಮಾಡಿದ್ರಲ್ಲ, ಇದು ಹಾಫ್ ಸೆಕ್ಷನ್. ಹಾಫ್ ಸೆಕ್ಷನ್ ಶೋ ಮಾಡಿದರೆ ಅದರದ ಸಿಮೆಟ್ರಿ ಇರ್ತದೆ ಅಂತ ಅರ್ಥ. ಇನ್ನೊಂದು ಸೈಡು ಎಕ್ಸಾಕ್ಟ್ಲಿ ಸಿಮೆಟ್ರಿ ಇರ್ತದೆ ಅಥವಾ ಮಿರರ್ ಇಮೇಜ್ ಇರುತ್ತೆ. ಹೈಟ್ ಕ್ಲಿಯರ್ ಆಯಿತಾ? 55, 14. ಓಕೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇದಿಷ್ಟು ಕಟ್ ಪೋರ್ಷನ್ ಅದ. 44, 38. ಹೌದಾ? 12 mm, 3 mm ವಿತ್ ರೇಡಿಯಸ್ ಆಫ್ 19 mm. ಇದು ರೇಡಿಯಸ್ 19 mm ಬರ್ತದೆ. ಇದಿಷ್ಟು ಕಟ್ ಪೋರ್ಷನ್ ಅದು. ಇಲ್ಲೊಂದು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿರಿ. ಇದೆಷ್ಟದ ಇಲ್ಲಿ? ಈ ಸಿಂಬಾಲ್ ಏನು ರಿಪ್ರೆಸೆಂಟ್ ಮಾಡುತ್ತಾ? ಇಟ್ಸ್ ಅ ಸ್ಕ್ವೇರ್ ಕಟ್ಔಟ್ ಆಫ್ 20 mm. ವಾಟ್ ಇಸ್ ದ ಡೆಪ್ತ್? ಡೆಪ್ತ್ ಈಸ್ 7 mm. ಡೆಪ್ತ್ ಈಸ್ 7 mm. ಈ ಪೋರ್ಷನ್ ಏನದ? ಎಷ್ಟದ ಡಯಾಮೀಟರ್ ಇದ್ರದ್ದು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2 ಹೋಲ್ಸ್ 10.5 mm ಡಯಾಮೀಟರ್. ಓಕೆ. ಟಾಪ್ ವ್ಯೂದಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ. ಎಷ್ಟದ? 10.5 mm ಡಯಾಮೀಟರ್. ನೆಕ್ಸ್ಟು ಇಲ್ಲಿ ಎಲಿಪ್ಟಿಕಲ್ ಶೇಪ್ ಹೋಲ್ಸ್ ಇದಾವೆ. ಇಲ್ಲಿ ಟಾಪ್ ವ್ಯೂವಲ್ಲಿ ಅಬ್ಸರ್ವ್ ಮಾಡಿರಿ. ಎಷ್ಟದ ರೇಡಿಯಸ್ಸು? 5. ಸೊ ಇದು ಸೆಂಟ್ರ್ ಪಾಯಿಂಟ್. ರೆಕ್ಟ್ಯಾಂಗ್ಯುಲರ್ ಶೇಪ್ ಎಷ್ಟದ? 8 mm ಅದ. ಹೌದಾ? ನೆಕ್ಸ್ಟು ಟೋಟಲ್ ವಿಡ್ತ್ ಎಷ್ಟದ? ಟಾಪ್ ವ್ಯೂವಲ್ಲಿ 36 ಅದ. ಅಂದರೆ ಈ ಜಾಮೆಟ್ರಿ ಏನದ, ಈ ಬಾಡಿ ಕಾಂಪೋನೆಂಟ್ ಏನದಲ್ಲ, ನಂಬರ್ ಆಫ್ ಫೀಚರ್ಸ್ ಜಾಸ್ತಿ ಇದಾವೆ ಇದರಲ್ಲಿ. ಹೌದಾ? ಸೊ ನಂಬರ್ ಆಫ್ ಫೀಚರ್ಸ್ ಜಾಸ್ತಿ ಇದಾವೆ ಅಂದ್ರೇನು? ಇಲ್ಲೊಂದು ಟ್ರೆಪಜಾಯ್ಡಲ್ ಶೇಪ್ ಐತಿ ಇಲ್ಲಿ. ಹೌದಾ? ನೆಕ್ಸ್ಟು ಇಲ್ಲಿ ಅಬ್ಸರ್ವ್ ಮಾಡಿದರೆ ಇದೊಂದಿಷ್ಟು ಕರ್ವ್ಡ್ ಶೇಪ್ ಮೇಲೆ ಒಂದು ಬ್ಲಾಕ್ ಬರ್ತದೆ. ಇದರ ಹೈಟ್ ಎಷ್ಟದೆ ಅಂದರೆ 55 - 14 ಡಿಫ್ರೆನ್ಸ್ ಮಾಡಿದರೆ ಇದರ ಹೈಟ್ ಬರ್ತದೆ. ಇದೇನದು? ಕರ್ವ್ಡ್ ಶೇಪ್ ಅದು. ಅಂದರೆ ಇದೊಂದು ಫೀಚರ್ ಬೇರೆ ಆಯಿತು. ಓಕೆ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ 2 ಸಾಲಿಡ್ ಫೀಚರ್ಸ್ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ಅದನ್ನು ಕಟ್ ಮಾಡ್ಕೋತಾ ಹೋಗಬೇಕು. ಕ್ಲಿಯರ್ ಆಯಿತಾ? ಒಂದು ಟ್ರೆಪಜಾಯ್ಡಲ್ ಶೇಪು, ಇನ್ನೊಂದು ಸರ್ಕ್ಯುಲರ್ ಶೇಪ್. ಇವೆರಡು ಸಾಲಿಡ್ ಫ್ಯೂಚರ್ ಮಾಡಿ ಅದರಲ್ಲಿ ಮಟೀರಿಯಲ್ ರಿಮೂವ್ ಮಾಡ್ಕೋತಾ ಹೋಗಬೇಕು. ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು? ಫ್ರಂಟ್ ವ್ಯೂವಲ್ಲಿ ಟ್ರೆಪಜಾಯ್ಡಲ್ ಶೇಪ್ ಕಾಣುತ್ತಾ? ಟ್ರೆಪಜಾಯ್ಡಲ್ ಶೇಪ್ ಏನು ಬರ್ತಿದೆ? ಡೈಮೆನ್ಷನ್ಸ್ ಹೇಳ್ರಿ ನೋಡೋಣ. ಟ್ರೆಪಜಾಯ್ಡಲ್ ಶೇಪ್ ಡೈಮೆನ್ಷನ್ಸ್ ಹೇಳ್ರಿ. ಇದೆಷ್ಟದ? 168. ಹೈಟು 14. ಓಕೆನಾ? ನೆಕ್ಸ್ಟ್ ಟಾಪ್ ವ್ಯೂವಲ್ಲಿ ಅಬ್ಸರ್ವ್ ಮಾಡಿರಿ. ಇದು ಆರ್ಕು, ಇದು ಆರ್ಕು. ಹೌದಾ? ವಿಡ್ತ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? ವಿಡ್ತ್ ಎಷ್ಟದ ಟಾಪ್ ವ್ಯೂವಲ್ಲಿ? 16 ಐತೆ. ವಿಡ್ತ್ 36. ಲೆಂತ್ ಏನದ? 62. ಇಟ್ ರೆಫರ್ಸ್ ಟು ದಿ ಸೆಂಟರ್ ಆಫ್ ದೀಸ್ 2 ಹೋಲ್ಸ್, ನಾಟ್ ದಿಸ್ ಪಾಯಿಂಟ್. ಓಕೆ. ಈ ಆರ್ಕದ ನಿಮ್ಗೆ ಸಿಗಬೇಕಂದ್ರೆ ಸೆಂಟ್ರ್ ಪಾಯಿಂಟಿಂದ 43 ರೇಡಿಯಸ್ ಅಂತೇಳಿ ಕೊಟ್ಟಿದ್ದಾರೆ. ಕರೆಕ್ಟ್ ಇಲ್ಲ? ಸೊ ಸೆಕೆಂಡ್ ಮಾಡಲ್ ಏನು ಮಾಡಬೇಕೀಗ? ಇದು 36.
ಹೌದಾ? ಸೆಂಟ್ರಲ್ ಪಾಯಿಂಟಿಂದ ಇದೆಷ್ಟು ರೇಡಿಯಸ್ಸು? 43. ಫಸ್ಟ್ ಬೇಸ್ ಫ್ಯೂಚರು, ಸೆಕೆಂಡ್ ಬೇಸ್ ಫ್ಯೂಚರ್. ದೆನ್ ಯು ಗೋ ಫಾರ್ ಕಟ್ಔಟ್. ಸ್ಟಾರ್ಟ್ ಮಾಡೋಣ. ಪ್ರೊಟ್ರೂಷನ್. ಇವಾಗ ನಿಮಗೆ ಟ್ರೆಪೆಜಾಯ್ಡಲ್ ಶೇಪ್ ಕ್ಲಿಯರಾಗಿ ಯಾವ ವ್ಯೂಲ್ ಕಾಣತ್ತದ? ಫ್ರಂಟ್ ವ್ಯೂಲ್ ಕಾಣತ್ತದಿಲ್ಲ? ಹಾಂ, ಲೆಟ್ ಅಸ್ ಸೆಲೆಕ್ಟ್ ಅ ಫ್ರಂಟ್ ಪ್ಲೇನ್. ಪ್ರೊಟ್ರೂಷನ್, ಫ್ರಂಟ್ ಪ್ಲೇನ್. Let us draw a rectangle of 168. Okay, and 14 mm height and 0 degree. ಆಯಿತು. ಇವಾಗ ಏನು ಮಾಡಬೇಕು? ಇದನ್ನು ಸಿಮೆಟ್ರಿ ಮಾಡ್ಕೋಬೇಕು. ಒಂದು ವರ್ಟಿಕಲ್ ಎಕ್ಸಸ್ ಕಾಣುತ್ತೆ ಇಲ್ಲ, ಅದಕ್ಕೆ ಸಿಮೆಟ್ರಿ ಮಾಡ್ಕೋಬೇಕು. ಓಕೆ, ಸಿಮೆಟ್ರಿ ಆಯಿತು. ನೆಕ್ಸ್ಟ್ ಇಲ್ಲಿ ಕಟೌಟ್ ಅಬ್ಸರ್ವ್ ಮಾಡಿರಿ, ಎಷ್ಟದೆ ಅದು? ಇದು 4 mm ಇದೆಯಲ್ಲ, ಹೌದಾ? ಐತಿಲ್ಲ 4 mm. ಇದಿಷ್ಟು ಟೇಪರ್ ಬರಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆಫ್ಸೆಟ್ ಕಮಾಂಡ್ ಯೂಸ್ ಮಾಡ್ತೀನಿ. 4 mm ಡಿಸ್ಟೆನ್ಸ್ ಕೊಡ್ತೀನಿ. ಆಬ್ಜೆಕ್ಟು ಸಿಂಗಲ್ ಅಂತ ತಗೋತೀನಿ. ಇದನ್ನು ಈ ಕಡೆ ಆಫ್ಸೆಟ್ ಮಾಡ್ತೀನಿ, ಈ ಲೈನು ಒಳಗಡೆ ಆಫ್ಸೆಟ್ ಮಾಡ್ತೀನಿ. ಓಕೆ, take a line, select end point, connect here end point, remove unwanted portion. Okay, again take a line, connect this end point and this end point, remove unwanted portion. Return, highlighted portion not connected. Okay, ರಿಟರ್ನ್. ಇನ್ನೊಂದು ಕನೆಕ್ಷನ್ ಆಗಬೇಕು. ಓಕೆ, ಓಕೆ. ಇವಾಗ ಸಿಮೆಟ್ರಿಕ್ ಎಕ್ಸ್ಟ್ರೂಡ್ ಮಾಡ್ಕೋಬೇಕು. ಇಲ್ಲ ನೋಡಿ, ಸಿಮೆಟ್ರಿಕ್ ಎಕ್ಸ್ಟ್ರೂಡ್, ಪ್ರೊಟ್ರೂಷನ್, ಸಿಮೆಟ್ರಿಕ್ ಎಕ್ಸ್ಟೆಂಟ್. ಓಕೆ, ಸೊ ಎಷ್ಟು ಡಿಸ್ಟೆನ್ಸು? ವಿಡ್ತ್ ಎಷ್ಟದ? 36. ಬೇಸ್ ಫ್ಯೂಚರ್ ಆಯಿತಾ? ಕ್ಲಿಯರ್. ನೆಕ್ಸ್ಟ್ ಇವಾಗ ಏನು ಮಾಡೋದಂದ್ರೆ ಇದು ಕಂಪ್ಲೀಟ್ ಆಯ್ತು ಈಗ. ಓಕೆ, ಈ ಫ್ಯೂಚರ್ ರೆಡಿ ಮಾಡಬೇಕು. ಸೊ ಈ ಫ್ಯೂಚರ್ ರೆಡಿ ಮಾಡಬೇಕಂದ್ರೆ ಇದೇನು ಟಾಪ್ ಸರ್ಫೇಸ್ ಅಲ್ಲ, ಅದನ್ನು ರೆಫರೆನ್ಸ್ ತೊಗೋತೀನಿ ನಾನು. ಇದ್ರದ್ದೇನು ಟಾಪ್ ಸರ್ಫೇಸ್ ಐತಲ್ಲ, ಅದನ್ನು ರೆಫರೆನ್ಸ್ ತೊಗೊಂಡು ಅದರ ಮೇಲೆ ಸ್ಕೆಚ್ ಮಾಡಿ ಎಕ್ಸ್ಟ್ರೂಡ್ ಮಾಡ್ತೀನಿ. ಪ್ರೊಟ್ರೂಷನ್, select this top surface. Let us draw in circle. What is the circle radius? 43. Now let us draw a line. Let us draw a line. Or return. So now height, it is 55 minus 14. Now you got a solid feature, you got a solid object. Next is you need to remove the material shape by shape. Is it clear right now? Okay. Now let us observe here. The shape you need to remove this much. Agree? Yes, sir. Now observe the dimensions. It has a 44, 38, 12 mm straight down, again 3 mm step, again down,
Okay, so next, so you just calculate how much difference you are going to get. 44 minus 38, it is a 6 mm. Okay, symmetry, it is a 3 mm. Okay. Now let us see. Now in which view we are getting a cutout portion? ಯಾವ view ಅಲ್ಲಿ ನಿಮಗೆ cutout portion clear ಕಾಣ್ತಾ ಇದೆ? Front view ಅಲ್ಲಿ ಕಾಣ್ತಾ ಇದೆ. Okay. Cutout, select again a front plane. Now let us draw a circle here of 19 mm radius. Now let us make a position of this circle first. It is 15 mm from top line. 12 plus 3 ಎಷ್ಟು ಆಯಿತು? 15 ಆಯ್ತಿಲ್ಲ? Now let us move. Let us take a line option just to connect to the quadrant point here. Quadrant point ತೋರಿಸ್ತದಾ? ಅಲ್ಲಿಂದ ಏನು ಮಾಡಬೇಕು? ಒಂದು 3 mm ಲೈನ್ ಡ್ರಾ ಮಾಡಬೇಕು. ಓಕೆ, ನೆಕ್ಸ್ಟ್ ಅಗೇನ್ ಡ್ರಾ ಆನ್ ರೈಟ್ ಸೈಡ್ 3 mm length horizontal direction. Now let us draw here. Let us check whether you got a 6 mm or 3 mm. Okay, 3 mm. Okay, similarly from this quadrant point let us draw 3 mm vertical line first. Now let us draw 3 mm horizontal line. Now let us draw one vertical line here. Okay, now I will remove unwanted portion. This portion is not required, this portion is not required, this is also not required. You got it? Now let us return. It is to be symmetric extent. You go for a distance as a 40. You got it? Clear? Oh. Now let us observe here. You got a one aisle hole here of diameter 6 mm. Okay. So depth is how much? 6 mm. Diameter is also 6 mm. Depth is also 6 mm. Again I will go for revolved cutout here. Revolved cutout. I will select a front plane. Let us go for a little zoom. Make a model as a wire frame. As the diameter is 6 mm, radius is 3 mm. Okay. Now depth here from this point to quadrant point. Okay, 19 plus 6, it is 25. The center point is the dimensions. So 19 mm radius ಐತಿ. ನಮ್ಮ next depth ಎಷ್ಟು ಬೇಕು? 6 mm. ಅಂದರೆ 19 plus 6 ಎಷ್ಟು ಆಯಿತು? 25 ಆಯ್ತಾ? Now let us select axis of revolution. Got a hole? Okay. Next. Let us save it. Okay. Now you need to cut out two holes on top surface, elliptical hole on this block, trapezoidal block, and also you need to cut out interior portion. Okay. Now let us observe here. You got a hole. Okay, you got a hole here. What I will do, I am going to draw these two holes at the same time. These two holes at a same time. One is at a distance of 31 mm from the center plane. Then you calculate it is a 64. Then you go for 4 right left. Then you draw arc of radius 5 mm. Now let us see.
cut out, I will select this top plane. Now based on the orientation you need to draw it. ಇವಾಗ ಏನಾಯ್ತು ಅದು ಅಡ್ಡ ಪ್ಲೇಸ್ ಆಗೋ ಬದಲಿ ನಿಮ್ಗೆ ಏನಾಯ್ತದು ವರ್ಟಿಕಲ್ ಪ್ಲೇಸ್ ಆಯ್ತು ಈಗ, ಹೌದಾ ಸರ್? ಇದು ಹಿಂಗೈತ್ರಿ, ಇದು ಹಿಂಗೈತಿ, ಬರೋಲ್ದಲ್ರಿ ಇಲ್ಲ, ಅದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. It is a 10.5, it is 31 mm. Okay, next let us draw one line here. Let us draw one more line. Now it is 128 divided by 2, that means it is a 64. Okay, ಕರೆಕ್ಟಾ? ಇವಾಗ ಏನು ಬಂತಂದರೆ ನಿಮಗೆ ಈ ಹೋಲದು ಸೆಂಟರ್ ಪಾಯಿಂಟ್ ಬಂತಿಲ್ಲ, ಕರೆಕ್ಟಾ? ಸರಿ ತಾನೆ? You got this point here. Now from this line offset 4 mm left, 4 mm right. Okay, offset it is a 4 mm. Let us select a single. Okay, now let us go for closer view. I'll take a circle, I'll keep this as a center point and I'll go for radius as a 10 mm. I'll go for diameter as a 10 mm. Now you just delete these reference lines. Okay, let us cut out here. One side cut ಆಯ್ತಲ್ಲ ಈಗ? Oh, now you need to use a one more feature here. It is what a mirror feature option. Mirror feature option ಯೂಸ್ ಮಾಡಿ ಈ ಕಡೆ ಪೋರ್ಷನ್ ಏನದಲ್ಲ ಈ ಕಡೆ ಪ್ಲೇಸ್ ಮಾಡ್ಕೋಬೇಕು. ಯಾವ ಆಪ್ಷನ್ನು? ಮಿರರ್ ಫ್ಯೂಚರ್. ಇಲ್ಲದ ನೋಡ ಐಕಾನ್ ಮಿರರ್ ಕಾಫಿ ಫ್ಯೂಚರ್. ಇದು ಸೆಲೆಕ್ಟ್ ಮಾಡಿದೆ, ಈ ಕಟೌಟನ್ನು ನಾನು ಮಿರರ್ ಮಾಡಬೇಕು, ಹೌದಾ? ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು, ಫ್ಯೂಚರ್ ಸೆಲೆಕ್ಟ್ ಮಾಡ್ಕೋಬೇಕು, ಅಕ್ಸೆಪ್ಟ್ ಮಾಡಬೇಕು, ಆಮೇಲೆ ರೆಫರೆನ್ಸ್ ಡೇಟಮ್ ಪ್ಲೇನ್ ಸೆಲೆಕ್ಟ್ ಮಾಡ್ಕೋ, ಫಿನಿಶ್. ಈ ಕಡೆ ಬಂದುವಾ? ಬಂದುವಿಲ್ಲ? ಇಲ್ಲಾಂದ್ರೆ ಇನ್ನೊಂದ್ಸಲ ನೋಡ್ರಿ. ದಿಸ್ ಇಸ್ ಅ ಫ್ಯೂಚರ್. ಓಕೆ, ಮಿರರ್ ಕಾಫಿ ಫ್ಯೂಚರ್, select it, accept it, then select datum plane about which you want to mirror. ಈ ಕಡೆ ಬಂತ? ಫಿನಿಶ್. ಕ್ಲಿಯರ್? ನೆಕ್ಸ್ಟ್ ಇವಾಗ ಟಾಪ್ ವ್ಯೂದಲ್ಲಿ ಹೋಲ್ ಎರಡು ಕಂಪ್ಲೀಟ್ ಆದವು, ಹೌದಾ? ಈ ಫ್ರಂಟ್ ವ್ಯೂವಲ್ಲಿ ಈ ಶೇಪು ಕಟ್ ಆಗಬೇಕು. ಈಗ ಕಾಣತ್ತದೆ ಯಾವ ಶೇಪ್ ಕಟ್ ಆಗ್ಬೇಕಂತೇಳಿ? ಯಾವ ಶೇಪ್ ಕಟ್ ಆಗ್ಬೇಕಂತ ಕಾಣ್ಲಿಕ್ಕತ್ತದ? ಅಬ್ಸರ್ವ್ ಮಾಡ್ತೀರಿ? ಹಾಂ, ಸ್ಕ್ವೇರ್ ಬರ್ತದ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಶೇಪ್ ಕಟ್ ಆಗಬೇಕು, ಹೌದಾ? ಎಷ್ಟು ಬಿಡ್ತು ಕಟ್ ಆಗಬೇಕು? ಬಿಡುತ್ತಿಲ್ಲದ ನೋಡಿ, ಟಾಪ್ ವ್ಯೂವಲ್ಲಿ ಬಿಡುತ್ತದೆ. ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋದು ಡಿಸ್ಟೆನ್ಸು? ಎಷ್ಟು ಬರುತ್ತೆ?
ಡಾಟೆಡ್ ಪೋರ್ಷನ್ ಎಷ್ಟು ಬರುತ್ತೆ? ಟೋಟಲ್ ವಿಡ್ತ್ ಎಷ್ಟದ? 36. ಇಲ್ಲೆಷ್ಟು ಎಮ್ ಎಮ್ ಕೊಟ್ಟಿದ್ದಾರ? ಇಲ್ಲೆಷ್ಟು ಕೊಟ್ಟಿದ್ದಾರ? ಓಕೆ, it's 20 mm. Now let us draw. I'll go for cutout. Select front plane here. Select front plane. Right? Let us observe its dimensions. So it is left 8 mm. So from this corner also it is 8 mm. So dimensions 8 mm. Agree? Okay. What about the height? Its height is 2 mm here. Kanatal 2 mm? Okay. Next, rectangle block cut ಮಾಡಬೇಕು ಈಗ. ಹೌದಾ? ಇದು rectangle block height ಎಷ್ಟಿದೆ rectangle block ಅದು? 7 mm ಆಯ್ತಾ? ಅಗ್ರಿನಾ? ಓಕೆ. ಸೊ ಇದೇನಾಗಬೇಕಂದ್ರೆ ಇದೇನು ಹೋಲ್ ಆಕ್ಸಿಸ್ ಅದಲ್ಲ, ಇದೇ ಸಿಮೆಟ್ರಿ ಆಗಬೇಕು. ಈ ಕಡೆ 10 mm ಬರಬೇಕು, ಈ ಕಡೆ 10 mm ಬರಬೇಕು. ಅಗ್ರಿ? ಈ ಸೆಂಟರ್ ಆಫ್ ದಿಸ್ ಹೋಲ್ ಎಷ್ಟದ ಡಿಸ್ಟೆನ್ಸು? ಎಷ್ಟದ? ಈ ಹೋಲ್ ಸೆಂಟ್ರ್ ಈ ಲೈನಿಂದ ಎಷ್ಟು ಡಿಸ್ಟೆನ್ಸ್ ಬರ್ತದ? 62 divided by 2, it is a 31. Agree na? Oh. ತಿಳಿತಾ ಇದು? ಹಾಂ, ಈ ಸೆಂಟ್ರ್ ಹೋಲ್ ಎಷ್ಟದ? ಹೋಲ್ ಸೆಂಟ್ರ್ ಎಷ್ಟದ? 31 ಅದ, ಹೌದಾ? ಸೊ 31 -20, ಸಾರಿ -10, 21 ಆಯಿತು. 21 ಇಲ್ಲಿ ಬಂತ. ಹೈಟ್ ಎಷ್ಟದ? 7. ಎವ್ರಿವನ್ ಅಗ್ರಿ? ರಿಟರ್ನ್ symmetric cutout, you go for distance as 20. ಆಯಿತು? ಎಲ್ಲೆಲ್ಲ ರೌಂಡ್ ಆಪ್ಷನ್ ಅದೆಲ್ಲ ರೌಂಡ್ ಯೂಸ್ ಮಾಡಿರಿ. ಸೊ ಅಪ್ರಾಕ್ಸಿಮೇಟ್ಲಿ 2 mm ರೌಂಡ್ ಇರ್ತದೆ, ಇಲ್ಲೆಲ್ಲ 2 mm ರೌಂಡ್ ಇರ್ತದೆ. ಎಲ್ಲ ಸ್ಪೆಸಿಫೈ ಮಾಡಿದ್ರೆ ಅಷ್ಟೇ ಕೊಡಿ. ನಾವು ಲೆಟ್ ಅಸ್ ಗೋ ಫಾರ್ ಮಿರರ್ ಫ್ಯೂಚರ್ ಅಗೇನ್ ಹಿಯರ್. ಮಿರರ್ ಫ್ಯೂಚರ್, select it, accept, select this datum plane. Okay, cannot pattern given set of topology. ಇಲ್ಲಿ ಓಕೆ ಅನ್ರಿ. ಇಲ್ಲಿ ಸೈಡಿಗೆ ಇನ್ನೊಂದು ಐಕಾನ್ ಬರುತ್ತೆ ನೋಡಿ, ಇಲ್ಲಿ ಮಿರರ್ ಕಾಫಿ ಫ್ಯೂಚರ್ ಸ್ಮಾರ್ಟ್ ಅಂತೇಳಿ. ಎರರ್ ಬಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಿವ್ಯೂ ಬಂದು ಫಿನಿಶ್ ಅನ್ಬೇಕು. ಆಯಿತಾ? ಈಗ ಗಾಟ್ ಇಟ್? ಆಯಿತಾ? Now let us go for round option. It is a 2 mm. This edge, this edge, this one, this one. Okay. Again, let us go for round. Radius as a 6.
ಕಂಪ್ಲೀಟ್ ಆಯ್ತಾ ಪಾರ್ಟು? ಓಕೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಏನದ? ಕ್ಯಾಪ್ ಅದ, ಹೌದಾ? ಸೊ ಫ್ರಂಟ್ ವ್ಯೂವಲ್ಲಿ ಅಬ್ಸರ್ವ್ ಮಾಡ್ರಿ, ಯಾವ ಶೇಪ್ ಅದ? ಟಾಪ್ ವ್ಯೂವಲ್ಲಿ ಯಾವ ಶೇಪ್ ಅದ? ಫ್ರಂಟ್ ವ್ಯೂವಲ್ಲಿ ಈ ಶೇಪ್ ಅದ, ಹೌದಾ? ಟಾಪ್ ವ್ಯೂವಲ್ಲಿ ಏನದ? ನಿಮ್ಗೆ ಇಲ್ಲಿ ಆರ್ಕ್ ಶೇಪ್ ಅದ. ಸೊ ಫಸ್ಟ್ ನಿಮ್ಗೆ ಏನು ಕ್ರಿಯೇಟ್ ಮಾಡ್ಕೋಬೇಕು? ನೀವು ಸಾಲಿಡ್ ಬಾಡಿ ಕ್ರಿಯೇಟ್ ಮಾಡ್ಕೋಬೇಕು, ಆಮೇಲೆ ಕಟ್ ಮಾಡ್ಕೋತ ಹೋಗ್ಬೇಕು. ಓಕೆ, ಇದು ಪ್ರೊಸೀಜರ್. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಡೈಮೆನ್ಷನ್ಸು ಏನೇನು ಕೊಟ್ಟಿದ್ದಾರ? ಇದು ಸೆಂಟ್ರ್ ಪಾಯಿಂಟಾ? ಆರ್ಕ್ ಸೆಂಟ್ರ್ ಪಾಯಿಂಟ್ ಅದಲ್ಲ ಇದು. ಈ ಸ್ಟೆಪ್ಪು 6 mm, ಈ ಸ್ಟೆಪ್ಪು 12 mm, ಇದು 10 mm. ಆಮೇಲೆ ಇದು ಓವರ್ ಆಲ್ ರೇಡಿಯಸ್ ಕ್ಯಾಪ್ ಎಷ್ಟದ? 36 mm. ಎರಡು ಸರ್ಕಲ್ 19 mm ಒಂದು 36 mm ಒಂದು ಎರಡು ಸರ್ಕಲ್ ಅದಾವೆ. ಅವು ಕಾನ್ಸಂಟ್ರಿಕ್ ಅದಾವೆಲ್ಲ. ಆಮೇಲೆ ವಿಡ್ತ್ ಎಷ್ಟದ? ಇಲ್ಲೇ ಇದು 44, ವಿಡ್ತು 44, ಕರೆಕ್ಟಾ? ಟಾಪ್ ವಿಡ್ತ್ ಎಷ್ಟಾಗ್ತದೆ ನೋಡ್ರಿ, ಟಾಪ್ ವಿಡ್ತು ರೇಡಿಯಸ್ 43, ಮ್ಯಾಕ್ಸಿಮಮ್ ಟಾಪ್ ವಿಡ್ತ್ ಎಷ್ಟದ? ಇಲ್ಲೇ ರೇಡಿಯಸ್ 43. ಓಕೆನಾ? ಅಬ್ಸರ್ವ್ ಮಾಡಿರಿ. ಹೇಗೆ ಸ್ಟಾರ್ಟ್ ಮಾಡೋಣ? ಯಾವ ಪ್ಲೇನ್ ತೊಗೋಬೇಕೀಗ? ಯಾವ ಪ್ಲೇನ್ ತೊಗೋಬೇಕು? ಫ್ರಂಟ್ ಪ್ಲೇನ್ ತೊಗೋಬೇಕಾ? ಮ್ಯಾಕ್ಸಿಮಮ್ ಶೇಪ್ ಆಫ್ ದಿ ಕಾಂಪೋನೆಂಟ್ ಈಸ್ ಇನ್ ಫ್ರಂಟ್ ವ್ಯೂ. ಓಕೆ, ಟಾಪ್ ವ್ಯೂವಲ್ಲಿ ನಿಮ್ಗೆ ಏನಿಲ್ಲ, ಒಂದು ಫ್ಲ್ಯಾಟ್ ಕಾಣುತ್ತೆ, ಬಟ್ ಫ್ಲ್ಯಾಟ್ ಕಂಡ್ರು ಫ್ರಂಟ್ ವ್ಯೂವಲ್ಲಿ ಡಿಫ್ರೆಂಟು ಸ್ಟೆಪ್ ವೈಸ್ ಅದ, ಹೌದಲ್ಲ? ಒಂದು ರೇಡಿಯಸ್ ಎಷ್ಟು? 36, ಇನ್ನೊಂದು ರೇಡಿಯಸ್ಸು ಬರೋಬ್ಬರಿ ಆಯ್ತಾ? ಕರೆಕ್ಟ್ ಆಯ್ತಲ್ಲ? ಹಾಂ, ಇವಾಗ ಸೊ ನಾನೇನು ಮಾಡ್ತೀನಿ ಅಂದರೆ, ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಕೋತೀನಿ, ಹೌದಾ? ಇನ್ನೊಂದು ವರ್ಟಿಕಲ್ ಲೈನ್ ಡ್ರಾ ಮಾಡ್ತೀನಿ. ಓಕೆ, ಫಸ್ಟ್ ಏನು ಮಾಡ್ತೀನಿ ಅಂದರೆ, ವರ್ಟಿಕಲ್ ಲೈನು ಆಫ್ಸೆಟ್ ಮಾಡ್ಕೋತೀನಿ. ಎಷ್ಟು ಡಿಸ್ಟೆನ್ಸಿಗೆ ಆಫ್ಸೆಟ್ ಮಾಡ್ಕೋತೀನಿ ಅಂದರೆ 22 mm ಲೆಫ್ಟು, 22 mm ರೈಟ್, ವರ್ಟಿಕಲ್ ಲೈನ್. ಓಕೆ, offset distance as a 22, select this line, right, left, vertical line ಆಯ್ತಾ? ಇವಾಗ ನೀವು ಅಬ್ಸರ್ವ್ ಮಾಡಿರಿ, ಹಾರಿಜಾಂಟಲ್ ಲೈನಿಂದ ಕೆಳಗಡೆ ಪೋರ್ಷನ್ನು ನೆಸಸರಿ ಇಲ್ಲ. ನೆಸಸರಿ ಐತಿ? ಇಲ್ಲಲ್ಲ? ಓಕೆ, ಆಯಿತಾ? ನೆಕ್ಸ್ಟ್ ಹಾರಿಜಾಂಟಲ್ ಲೈನು 6 mm ಅಪ್ಸೆಟ್ ಮಾಡ್ತೀನಿ, 12 mm ಅಪ್ಸೆಟ್ ಮಾಡಿ. ಅಗ್ರಿನಾ? Six mm, select it, accept, place over. Now trim unwanted portion. Agree? Next 6 mm ಇಂದ 12 mm ಆಫ್ಸೆಟ್ ಮಾಡಬೇಕು. ಆಯಿತು. ಇವಾಗ ಈ ಪೋರ್ಷನ್ ನೆಸಸರಿ ಇಲ್ಲ, ಈ ಪೋರ್ಷನ್ ನೆಸಸರಿ ಇಲ್ಲ, ಇದು ನೆಸಸರಿ ಇಲ್ಲ. ಕರೆಕ್ಟಾ? ಆಯಿತು. ನೆಕ್ಸ್ಟ್ ವರ್ಟಿಕಲ್ ಲೈನ್ ನಾನು ಏನು ಮಾಡ್ತೀನಿ ಅಂದರೆ 43 mm ಆಫ್ಸೆಟ್ ಮಾಡ್ತೀನಿ. ಒಂದು ಸಲ ಲೆಫ್ಟು, ಒಂದು ಸಲ ರೈಟ್. ಆಫ್ಸೆಟ್ ಡಿಸ್ಟೆನ್ಸ್ ಆಸ್ ಎ 43, ಸಿಂಗಲ್
select it, left side, select it, right side. Remove unwanted portion. ನಿಮಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂದರೆ ಆಗಿಂದಾಗ ಪೋರ್ಷನ್ನ ರಿಮೂವ್ ಮಾಡ್ಕೊಂಬಿಡ್ರಿ. ಇವಾಗ ಥಿಕ್ನೆಸ್ ಎಷ್ಟದ ಇದು ಫ್ಲ್ಯಾಂಜ್ ಇದಿಲ್ಲ 10 ಅದ. ಆಫ್ಸೆಟ್ ಡಿಸ್ಟೆನ್ಸ್ ಆಸ್ ಎ 10. ಓಕೆನಾ? ಕರೆಕ್ಟ್ ಆಯ್ತಾ? ಆಯ್ತಾ ಶೇಪ್? ಆಯ್ತಲ್ಲ? ಸ್ವಲ್ಪ ಚಾರು ಚೂರು ಲೈನ್ ಉಳಿದಿರ್ತಾವೋ ಅವನ್ನ ಅಬ್ಸರ್ವ್ ಮಾಡಬೇಕು. ಕಾಣಕತ್ತಾವನೇ ಇವು ನಿಮಗೆ? ಹಾಂ, symmetric extent to 36 mm. ಎಷ್ಟು ಕ್ಲಿಯರ್ ಆಯ್ತಾ? ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಕಟ್ಔಟ್ ಆಪ್ರೇಷನ್ಸ್ ಯೂಸ್ ಮಾಡಬೇಕು. ಇಲ್ಲೊಂದು ಹೋಲ್ ಕಟ್ ಆಗಬೇಕು, ಹೌದಾ? ಇದಿಷ್ಟು ಆರ್ಕ್ ಕಟ್ ಆಗಬೇಕು. ಹೋಲ್ ಡಯಾಮೀಟರ್ ಎಷ್ಟಿದೆ ಇದು? 10.5. ಈ ಮ್ಯಾಗಿನ ಕರ್ವೇಚರ್ ಎಷ್ಟಿದೆ ಇದು? 12 mm ರೇಡಿಯಸ್. ಹೋಲ್ ಡಿಸ್ಟೆನ್ಸ್ ಎಷ್ಟದ? ಸೆಂಟ್ರಿಂದ 31 ಅದ. ಇವಾಗ ಅಬ್ಸರ್ವ್ ಮಾಡಿರಿ, ರಿವಾಲ್ವ್ ಕಟ್ಔಟ್ ತೊಗೋತೀನಿ, ಫ್ರಂಟ್ ಪ್ಲೇನ್ ಸೆಲೆಕ್ಟ್ ಮಾಡ್ತೀನಿ. This is what axis of revolution. ರೇಡಿಯಸ್ ಎಷ್ಟಾಗಬೇಕದು? 12 mm ಆಗಬೇಕು, ಹೌದಾ? ನೆಕ್ಸ್ಟ್ ಇದು ಹೋಲ್ ಡಯಾಮೀಟರ್ ಎಷ್ಟಾಗಬೇಕದು? 10.5 ಡಯಾಮೀಟರ್ ಐತಿ, ಡಿವೈಡೆಡ್ ಬೈ 2. ಇಷ್ಟು ರೇಡಿಯಸ್ ಆಗಬೇಕು, ಕರೆಕ್ಟಾ? 10.5 ಡಿವೈಡೆಡ್ ಬೈ 2 ಅಂದರೆ ಎಷ್ಟು ಬರುತ್ತೆ ರೇಡಿಯಸ್? 5.25 ಬರುತ್ತಾ? ರಿಟರ್ನ್ 360 ಡಿಗ್ರಿ ಫಿನಿಶ್. ಕರ್ವ್ ಆಯ್ತಾ ಈಗ ಅಲ್ಲಿ ಮೇಲೆ? ಕರ್ವಾಚರ್ ಬಂತಿಲ್ಲ? ಇದನ್ನೇನು ಮಾಡ್ಕೋಬೇಕಂದ್ರೆ ಮಿರರ್ ಫ್ಯೂಚರ್ ಮಾಡ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲೊಂದು ಆಯಿಲ್ ಹೋಲ್ ಐತಿ. 6 mm ಡಯಾಮೀಟರ್, 10 mm ಡೆಪ್ತ್, 3 mm ಡಯಾಮೀಟರ್, ಹೌದಾ? ರಿವಾಲ್ವ್ ಕಟ್ಔಟ್, ಫ್ರಂಟ್ ಪ್ಲೇನ್ ತೊಗೋತೀನಿ ಆಯಿಲ್ ಹೋಲ್ ಕಟ್ ಮಾಡಲಿಕ್ಕೆ. ಇದು 3 mm ಡಯಾಮೀಟರ್ ಅಂದರೆ 1.5 ಆಗುತ್ತೆ. ಇದು 6 mm ಡಯಾಮೀಟರ್ ಅಂದರೆ 3 mm ರೇಡಿಯಸ್ ಆಯಿತು. ಸೊ ಇದರದ್ದು ಡೈಮೆನ್ಷನ್ಸು ಇದರ ಡೆಪ್ತು 10 mm. ಅಗ್ರೀನಾ? ಕ್ಲಿಯರ್?
axis of revolution, this axis itself. Clear ಆಯ್ತಾ? ಟಾಪ್ ವ್ಯೂದಲ್ಲಿ ನೋಡ್ರಿ, ಕರೆಕ್ಟಾಗಿದೆಯಾ? ಕಂಪ್ಲೀಟ್ ಆಯಿತಾ? ಇನ್ನೂ ಏನಾದರೂ ಮಾಡಬೇಕು? ಕರ್ವ್ ಕಟ್ ಮಾಡಬೇಕು, ಎರಡು ಸೈಡು ಕರ್ವ್ ಕಟ್ ಆಗಬೇಕು. I'll go for simple cutout. Okay, simple cutout. I will select this top surface. ನಾನೇನು ಮಾಡಿದ್ದೀನಿ ಅಂದರೆ ಈ ಟಾಪ್ ಸರ್ಫೇಸ್ ಸೆಲೆಕ್ಟ್ ಮಾಡ್ತೇನೆ. I'll take a circle. I'll draw a circle of radius 43 mm. ಕರೆಕ್ಟಾ? ರೇಡಿಯಸ್ ಎಷ್ಟು ತೊಗೊಂಡೆ ನಾನು? 43 mm ತೊಗೊಂಡೆ. ಎಷ್ಟದೆ ಇಲ್ಲಿ ಬಿಡ್ತು? 43 ರೇಡಿಯಸ್ ಐತಿಲ್ಲ? ಈ ಕ್ವಾಡ್ರಂಟ್ ಪಾಯಿಂಟ್ 43 mm ರೇಡಿಯಸ್ಸಿಗೆ ಬರಬೇಕಿಲ್ಲ? ಏನು ಮಾಡಿದ್ದೀನಿ ಇಲ್ಲಿ? ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದೆ ಅಷ್ಟೇ. ಕರೆಕ್ಟಾ? ಒಂದು ಸರ್ಕಲ್ ಡ್ರಾ ಮಾಡಿದೆ, ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದೆ. ಅಗ್ರಿನಾ? ಓಕೆ. ಏನು ಬರ್ತಾ ಇದೆ ಇಲ್ಲಿ? ಪ್ರೊಫೈಲ್ ಇಂಟರ್ಸೆಕ್ಟ್ ಇಟ್ ಸೆಲ್ಫ್. ಪ್ರೊಫೈಲ್ ಇಂಟರ್ಸೆಕ್ಟ್ ಇಟ್ ಸೆಲ್ಫ್ ಅಂದರೆ ಈ ಕ್ವಾಡ್ರಂಟ್ ಪಾಯಿಂಟು ಲೈನ್ ಮಿಡ್ ಪಾಯಿಂಟು ಎರಡು ಟಚ್ ಆಗಿದ್ದಕ್ಕೆ ಪ್ರೊಫೈಲ್ ಇಂಟರ್ಸೆಕ್ಟ್ ಅಂತ ಬರ್ತಾ ಇದೆ. ಅರ್ಥ ಆಯ್ತಾ? ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಐ ವಿಲ್ ಡಿಲೀಟ್ ದೀಸ್ ಹಾರಿಜೆಂಟಲ್ ಲೈನ್ಸ್. ಐ ವಿಲ್ ಡ್ರಾ ಸಮ್ ಹಾರಿಜೆಂಟಲ್ ಲೈನ್ಸ್ ವಿಚ್ ಆರ್ ಅವೇ ಫ್ರಮ್ ದಿ ಫ್ಯೂಚರ್. ಐ ವಿಲ್ ಗೋ ಫಾರ್ ಎಕ್ಸ್ಟೆಂಡಿಂಗ್. I'll remove this portion. Okay, cut out ಆಯ್ತಾ? ಕ್ಲಿಯರ್ ಆಯ್ತಾ? ಸೆಕೆಂಡ್ ಪಾರ್ಟ್ ಮುಗೀತು. ನೆಕ್ಸ್ಟ್ ಥರ್ಡ್ ಪಾರ್ಟ್ ಏನದ? ಬೇರಿಂಗ್ ಟಾಪ್ ಹಾಫು ಆ್ಯಂಡ್ ಬಾಟಮ್ ಹಾಫ್. ಇವೆರಡೂ ಅಬ್ಸರ್ವ್ ಮಾಡಿದ್ರೆ ಸಿಮೆಟ್ರಿಕ್ ಅನ್ನಿಸ್ತಾವೆ, ಚೇಂಜ್ ಅನ್ನಿಸ್ತಾವೆ. ಇಲ್ಲೊಂದು ಹಾರಿಜೆಂಟಲ್ ಲೈನ್ ಡ್ರಾ ಮಾಡಿದರೆ ಮಿರರ್ ಇಮೇಜ್ ಅದಾವ ಎರಡು, ಹೌದಿಲ್ಲ? ಸೊ ಅಂದರೆ ನೀವೊಂದು ಯಾವುದರ ಮಾಡೆಲ್ ಮಾಡಿಕೊಂಡು ಅದನ್ನು ಸೇವ್ ಆಸ್ ಮಾಡಿ ಇನ್ನೊಂದು ಮಾಡೆಲ್ ಮಾಡ್ಬೋದು. ಫಸ್ಟ್ ಯಾವ್ದು ಮಾಡೋಣ? ಬೇರಿಂಗ್ ಟಾಪ್ ಹಾಫ್ ಮಾಡೋಣ, ಬಾಟಮ್ ಹಾಫ್ ಮಾಡೋಣ? ಬೇರಿಂಗ್ ಟಾಪ್ ಹಾಫು, ಬೇರಿಂಗ್ ಬಾಟಮ್ ಹಾಫು, ಯಾವ್ದು ಮಾಡೋಣ? ಟಾಪ್ ಹಾಫಾ? ರೈಟ್. ಡೈಮೆನ್ಷನ್ಸ್ ಏನೇನದು ಅಬ್ಸರ್ವ್ ಮಾಡಿರಿ. ಇದು ಲೆಂತ್ ಇದ್ರದ್ದು, ಹೌದಾ? ಲೆಂತ್ 50. ಬಟ್ ಇದ್ರ ಕ್ರಾಸ್ ಸೆಕ್ಷನ್ಸ್ ಏನದ ಇಲ್ಲೆಲ್ಲ ಪೈ 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 ಅದ, ಹೌದಾ? ಸೊ ನೀವು ಸೆಕ್ಷನ್ಸ್ ಮಾಡಿದರೆ ಎಲ್ಲ ಕಡೆ ಏನದ? ಅದು ಸರ್ಕಲ್ ಅದ. ನೀವೇನು ಮಾಡಬೇಕಂದ್ರೆ ರಿವಾಲ್ವ್ ಪ್ರೊಟ್ರೂಷನ್ ಯೂಸ್ ಮಾಡಬೇಕೀಗ. ಪ್ರೊಫೈಲ್ ನೀವು ಎಷ್ಟು ಡ್ರಾ ಮಾಡಬೇಕಂದ್ರೆ ದಿಸ್ ಇಸ್ ದ ವಾಟ್ ಅ ಶಾಫ್ಟ್ ಡಯಾಮೀಟರ್.
ಡಯಾಮೀಟರ್ ಎಷ್ಟದ ಶಾಫ್ಟ್ ಡಯಾಮೀಟ್ರು 25 ಅದ. ಅಂದರೆ 25 mm ತಗೊಂಡು ಈ ರೀತಿ ಪ್ರೊಫೈಲ್ ಡ್ರಾ ಮಾಡಿಕೊಂಡು ಇದನ್ನು ಆಕ್ಸಿಸ್ ಆಫ್ ರೆವಲ್ಯೂಷನ್ ಮಾಡಿಕೊಂಡು ಮಾಡಬೇಕು. ಡೈಮೆನ್ಷನ್ಸ್ ಅಬ್ಸರ್ವ್ ಮಾಡಿರಿ ಎಷ್ಟದ ನೋಡು. ಡಯಾಮೀಟರ್ ಮ್ಯಾಕ್ಸಿಮಮ್ ಡಯಾಮೀಟರ್ ಎಷ್ಟೈತಿ ಇಲ್ಲೇ 50. ನೆಕ್ಸ್ಟ್ ಡಯಾಮೀಟ್ರು 38. ಅದರ ನೆಕ್ಸ್ಟ್ ಡಯಾಮೀಟ್ರು 35. ಅದರ ನೆಕ್ಸ್ಟ್ ಡಯಾಮೀಟ್ರು 25. ಅಂದರೆ 3 ಸ್ಟೆಪ್ ಬರ್ತಾವೆ. 3 ಸ್ಟೆಪ್ ಬರ್ತಾವ. ಇದು 25 mm ಲೈನು, ಹೌದಾ? ಇದು 50 mm ಲೈನು, ಇದು 38 mm ಲೈನು, ಇದು 35 mm ಲೈನ್. ಓಕೆ, ಇವಾಗ ಹಾಫ್ ಮಾಡಬೇಕು ನಾವು ಅದನ್ನು. ಯಾಕಂದರೆ ಈ ಸೆಕ್ಷನ್ಸ್ ನೀವು ತೊಗೊಂಡ್ರಂದರೆ ದಿಸ್ ಈಸ್ 25 ಡಿವೈಡೆಡ್ ಬೈ 2 12.5, ಹೌದಾ? ಇದೆಷ್ಟು ಬರ್ತದೆ? 17.5 ಬರ್ತದೆ. ನೆಕ್ಸ್ಟ್ ಈ ಲೈನ್ ಎಷ್ಟು ಬರ್ತದೆ? 19 ಬರ್ತದೆ. ಲಾಸ್ಟ್ ಲೈನ್ ಎಷ್ಟು ಬರ್ತದೆ? 25 ಬರ್ತದೆ. ಕರೆಕ್ಟಾ? ಓಕೆ. Revolve protrusion. Now I will select a top plane here. I will select a top plane. Let us draw axis of revolution. Now let us draw the profile here. So what are the dimensions? Length is 50 mm. Let us make it as a symmetry. Okay, so this dimension is how much? It's a 12.5. Now this dimension is 12.5. Okay. Agree? ಇವಾಗ ಏನು ಮಾಡಿದ್ವಿ ಅಂದರೆ ನಾವು ಈ ಕಾರ್ನರ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡಿವಿ. ಈಗ ಈ ಕಾರ್ನರ್ ಪಾಯಿಂಟ್ ಬಂದೀವಿ, ಹೌದಿಲ್ಲ? ಇದ್ರ ಲೆಂತ್ ಎಷ್ಟು ಬರುತ್ತೆ ಅಬ್ಸರ್ವ್ ಮಾಡಿರಿ. ಸ್ಟೆಪ್ ಲೆಂತು 5 ಬರುತ್ತಾ? ಎಷ್ಟು ಬರುತ್ತೆ? ಈ ಲೆಂತ್ ಎಷ್ಟು ಬರುತ್ತೆ ಹೇಳ್ರಿ ನನಗೆ. ಹಾಂ, ಎಷ್ಟು ಬರುತ್ತೆ ಲೆಂತ್? ಅದು 14. ವಿಚಾರ ಮಾಡಿ. ಇಟ್ ಇಸ್ ಅ 50, 36, difference is 14, it is 7 mm. Now this step, ಇವಾಗ ಎಷ್ಟು mm ಡೌನ್ ಬರ್ಬೇಕು ಹೇಳ್ರಿ. ಇಲ್ಲಿ ಬರ್ಬೇಕಂದ್ರೆ 50 ಮೈನಸ್ 38 ಎಷ್ಟಾಯ್ತದೆ ಡಿಫ್ರೆನ್ಸು? ಎಷ್ಟಾಯ್ತು ಡಿಫ್ರೆನ್ಸು? 12 ಡಿವೈಡೆಡ್ ಬೈ 2. ಈ ಲೆಂತ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿರಿ. ಅಗೇನ್ ಇಟ್ ಇಸ್ ದ ಸೇಮ್. 36 ಮೈನಸ್ 22, ಇಟ್ ಇಸ್ 7 mm. ರೈಟ್? ಇವಾಗ ಡಿಫ್ರೆನ್ಸ್ ನೋಡಿರಿ. 38 ಮೈನಸ್ 35 ಎಷ್ಟಾಯ್ತು ಡಿಫ್ರೆನ್ಸು? 3 ಡಿವೈಡೆಡ್ ಬೈ 2. ನೆಕ್ಸ್ಟ್ ದಿಸ್ ಲೆಂತ್ is 22. Let us go for a 22 here. Now this height is 1.5. This length is 7 mm. This height is 7 mm. 7 mm modula? 6 mm. So now this length is 7 mm. Now let us join here. Aita? Return. Angle of revolution is 180 degree. Half a step ಬರಬೇಕು, ಹೌದಾ? This is what bearing top half. Bearing
ಟಾಪ್ ಆಫ್. ಇದರಲ್ಲಿ ಏನಾಗಬೇಕು ನೋಡ್ರಿ, ಇನ್ನೊಂದು ಹೋಲ್ ಕಟ್ ಆಗಬೇಕು. ಎಷ್ಟು ಡಯಾಮೀಟ್ರು? 4 mm. ಓಕೆ ಆಯಿತು. ಇದು ಯಾವುದಿದು ಕಾಂಪೋನೆಂಟು? ಬೇರಿಂಗ್ ಟಾಪ್. ಹೌದಾ? ಬೇರಿಂಗ್ ಟಾಪ್ ಅಂತ ಸೇವ್ ಮಾಡಿದೆ. ಇದನ್ನೇ ನಾನು ಸೇವ್ ಆ್ಯಸ್ ಮಾಡಿಕೊಂಡು ಬೇರಿಂಗ್ ಬಾಟಮ್ ಮಾಡ್ಕೋತೀನಿ. ಹೌದಾ? ಏನು ಚೇಂಜಸ್ ಮಾಡ್ತೇನೆ ಅಂದರೆ, ಈ ಫ್ಯೂಚರ್ ಡಿಲೀಟ್ ಮಾಡ್ತೀನಿ. ಏನು ಬರಬೇಕು ಇಲ್ಲೇ ಬಾಟಮ್ ಆಫಿಗೆ ಒಂದು ಬಾಸ್ ಬರಬೇಕು. ಎಷ್ಟು mm ಡಯಾಮೀಟ್ರು? 6 mm ಡಯಾಮೀಟ್ರ್ ಬಾಸು, 5 mm ಲೆಂತ್. ಓಕೆ. ರಿವಾಲ್ವ್ ಪ್ರೊಟ್ರೂಷನ್, I will select this right plane, or you select a front plane. Better is select a front plane. Okay. ಎಷ್ಟದ ಡಯಾಮೀಟ್ರು? 6 mm. ಇಟ್ ಇಸ್ ಅ 3. ಡೆಪ್ತ್ ಎಷ್ಟು ಬರಬೇಕು? 5. ಅಗ್ರಿನಾ? ನೆಕ್ಸ್ಟ್ ಐ ವಿಲ್ ಗೋ ಫಾರ್ axis of revolution. Return 360 degree, finish. ಆಯಿತಾ? ಓಕೆ.